ಗಮನಿಸಿದ್ರಿ. ನಮ್ಮ ರಾಮ ಮಂದಿರದಲ್ಲಿ ಯಾವ ರೀತಿ ಕಳ್ಳತನ ಆಗಿದೆ ಅನ್ನೋದನ್ನ ನಮ್ಮ ರಾಜ್ಯದಲ್ಲಿ ಮುಂಜಾಗ್ರತವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲೂ ಕೂಡ ಇದನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಎಲ್ಲ ಕಡೆ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ ಅವರ ಮುಖಂಡತ್ವದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಎಲ್ಲ ಏನು ನಮ್ಮ ಹುಂಡಿಗಳಿರ್ತದೆ, ಹುಂಡಿಗಳು ಹಣ ಹಾಕೋದ್ರಿಂದ ಹಿಡಿದು ಹಣ ಬಿಚ್ಚದಿಂದ ಹಿಡಿದು ಬ್ಯಾಂಕ್ ಹಾಕುವವರು ಕೂಡ ಎಲ್ಲ ಕೂಡ ವಿಡಿಯೋ ರೆಕಾರ್ಡ್ ದಾಖಲೆಯಲ್ಲಿ ಇಡಬೇಕು. ಒಂದು ನೇರವಾದಂತಹ ಸಂಪರ್ಕವನ್ನು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಡೈರೆಕ್ಟ್ ರಿಲೇ ಸಿಸ್ಟಮ್ ಅನ್ನು ನೀವು ಇಟ್ಕೊಳ್ಬೇಕು ಅನ್ನೋದು ಕೂಡ ನಾನು ಈಗಾಗಲೇ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಸದ್ಯದಲ್ಲೇ ಅದಕ್ಕೆ ಒಂದು ಜಿಯೋ ಕೂಡ ವ್ಯವಸ್ಥೆ ಮಾಡಿ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ಸ್ ಮತ್ತು ಪೊಲೀಸರು ಇಬ್ಬರು ಸೇರಿ ಆ ಕೆಲಸವನ್ನ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವುದು ಕೂಡ ಅಂತ ಘಟನೆ ನಡೆದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಬಹಳ ಮುಖ್ಯ. ಏಕೆಂದ್ರೆ ಜನರ ನಂಬಿಕೆ ಬಹಳ ಮುಖ್ಯ. ನಾವೆಲ್ಲ ನಂಬಿಕೆಯಿಂದ ಅವರ ಧರ್ಮದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಆಗಲಿ ಸರ್ಕಾರಕ್ಕೆ ಯಾವುದೇ ಧರ್ಮದ ದೇವಸ್ಥಾನ ಇದ್ರೂ ಕೂಡ ಸರ್ಕಾರಕ್ಕೆ ಸೀಮಿತವಾಗಿ ಒಳಪಟ್ಟಿದ್ರೆ ಅದೆಲ್ಲ ಕೂಡ ನಾವು ಜಾಗೃತಿಯಾಗಿ ಕಾಯಬೇಕಾಗಿದೆ. ಕ್ರೈಮ್ ಆದ್ಮೇಲೆ ನಾವು ಹುಡುಕೊಂಡು ಹೋಗೋದಕ್ಕಿಂತ ಕ್ರೈಮ್ ಆಗಕ್ಕಿಂತ ಮುಂಚಿತವಾಗಿ ಅದನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನ ನಾವು ಮಾಡಬೇಕು. ಅದಕ್ಕೆ ನಾನು ಜಾಗ್ರತೆಯನ್ನ ಕ್ರಮ ಕೈಗೊಳ್ಳಲಿಕ್ಕೆ ಈ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇನೆ. ಇದನ್ನು ನೋಡಿ ಕೆಲವು ಖಾಸಗಿ ದೇವಸ್ಥಾನದವರು, ಕೆಲವು ಮಠಮಾನ್ಯದವರು ಕೂಡ ಎಚ್ಚರಿಕೆಯನ್ನ ಮುಂದಿನ ದಿನದಲ್ಲಿ ಅವರು ಕೂಡ ವಹಿಸಬೇಕಾಗ್ತದೆ. ಅವರು ಕೂಡ ಈ ವಿಚಾರದಲ್ಲಿ ನಾನು ಮಾರ್ಗದರ್ಶನವನ್ನು ಕೊಡೋನಿದ್ದೇನೆ. ಸೊ ತಾವೆಲ್ಲ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನನ್ನ ಸಹೋದ್ಯೋಗಿ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮೊದಲಿಂದ ಕೂಡ ಬಹಳ ಆಸಕ್ತಿಯನ್ನು ಇಟ್ಕೊಂಡು ಈ ಇಲಾಖೆ ಅವ್ರ ಹಿಂದೆ ಹೋದ್ರು ಕೂಡ ಇಲ್ಲೇನೇನು ಸಮಸ್ಯೆ ಆಗಿದೆ, ನಮ್ಮಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿನ ಆಯ್ಕೆ ಆಗುವಂತಹ ವಿಚಾರದಲ್ಲಿ, PSI ವಿಚಾರದಲ್ಲಿ ಅವ್ರದೇ ಆದಂತಹ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಸರ್ಕಾರಕ್ಕೆ ಮತ್ತು ಜನರ ಗಮನಕ್ಕೆ ಸೆಳೆದು ಇವತ್ತು ಅದು ಶಾಶ್ವತವಾಗಿ ನಡೆದಂತಹ ಘಟನೆ ಇವತ್ತು ಎಲ್ಲರೂ ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ಮುಂದಕ್ಕೆ ಯಾವ ರೀತಿ ನಡಿಬೇಕು, ಸೆಲೆಕ್ಷನ್ ನಲ್ಲಿ ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಪರಿಶುದ್ಧವಾದಂತಹ ಯುವಕರು ಆಯ್ಕೆ ಆಗಬೇಕು, ಲಂಚ ಕೊಟ್ಟು ಯಾರು ಕೆಲಸಕ್ಕೆ ಸೇರಬಾರದು, ಮೆರಿಟೇ ಮುಖ್ಯ ಅನ್ನೋದನ್ನ ಇವತ್ತು ಅವರು ಸಾಬೀತು ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಫೌಂಡೇಶನ್ ಅನ್ನ ಅವರು ಹಾಕಿದ್ರು. ಇವೆಲ್ಲ ಹಿಸ್ಟ್ರಿಗೆ ಸೇರಿದಂತ ವಿಚಾರ, ದಾಖಲೆಗಳಿರುವಂತಹ ವಿಚಾರ. ಇದನ್ನ ತಮಗೆಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ಕಿರಿಯ ಅಧಿಕಾರಿಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವು ಕೂಡ ಸರ್ಕಾರ ನಿಮ್ಮ ಜೊತೆ ಇರ್ತದೆ. ನೀವು ನಿಮ್ಮ ಡ್ಯೂಟಿಲಿ ಬಹಳ ಪರ್ಫೆಕ್ಟ್ ಆಗಿರಿ. ಬೆಂಗಳೂರು ನಗರ ಮತ್ತು ಟೌನ್ಗಳಲ್ಲಿ ಈಗ ಇಡೀ ರಾಜ್ಯ